ಮಕ್ಕಳೇ, ಕೌರವರು ಪಾಂಡವರಲ್ಲಿ ಯುದ್ಧವಾಗುವ ಸನ್ನಿವೇಶ ನಿರ್ಮಾಣ ಆಗಿರುತ್ತದೆ. ಪಾಂಡವರಿಗೆ ಮಾವನಾದಂತಹ ಶಲ್ಯ ಅಂದರೆ ಮಾದ್ರೇಶ ತಾನೂ ಕೂಡ ಯುದ್ಧದಲ್ಲಿ ಭಾಗಿಯಾಗಬೇಕು ಹೇಳತಕ್ಕಂತಹ ಮನಸ್ಸಿನಿಂದ ತನ್ನ ಸೇನೆಯೊಂದಿಗೆ ರಣಾಂಗಣಕ್ಕೆ ಕುರುಕ್ಷೇತ್ರಕ್ಕೆ ಹೋಗ್ತಾ ಇರ್ತಾನೆ. ಇತ್ತ ಕಡೆಯಲ್ಲಿ ಕರ್ಣನು ಕೌರವನಿಗೆ ಸಲಹೆಯನ್ನು ಕೊಟ್ಟಿರ್ತಾನೆ. ಶಲ್ಯನು ಕುದುರೆಗಳನ್ನು ನಡೆಸುವ ಉತ್ತಮವಾದಂತಹ ಸಾರಥಿಯಾಗಬಲ್ಲ, ಅಶ್ವ ಹೃದಯವನ್ನು ಬಲ್ಲಂಥವನು ಅವನು ಈಗ ಪಾಂಡವರ ಪಕ್ಷಕ್ಕೆ ಹೋಗುವ ಮೊದಲು ಅವನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾನೆ. ಕೂಡಲೇ ಕೌರವನು ಅತ್ಯಂತ ಎಚ್ಚರಿಕೆಯಿಂದ ಶಲ್ಯನು ಬರತಕ್ಕಂತಹ ದಾರಿಯಲ್ಲಿ ವಿಧ ವಿಧವಾದಂತಹ ತಳಿರು ತೋರಣಗಳನ್ನು ಹಾಕಿಸಿರುತ್ತಾನೆ. ಯಥೋಚಿತವಾದಂತಹ ಸತ್ಕಾರವನ್ನು ಮಾಡ್ತಾನೆ. ಬಗೆ ಬಗೆಯಾದಂತಹ ತಿಂಡಿಗಳು, ಬಗೆ ಬಗೆಯಾದಂತಹ ಪಾನೀಯಗಳು, ಮಾಂಸಾಹಾರಗಳು, ಯಾವ ರೀತಿಯ ಆಹಾರ ಶಲ್ಯನಿಗೆ ಬೇಕೋ ಹಾಗೆ ಕೌರವ ಬುದ್ಧಿವಂತಿಕೆಯಿಂದ ಅಲ್ಲಲ್ಲಿ ಇಟ್ಟಿರ್ತಾನೆ. ಬಂದಂತಹ ಶಲ್ಯ ತನಗೂ ತನ್ನ ಸೈನಿಕರಿಗೂ ಮಾಡಿದಂತಹ ಈ ಎಲ್ಲ ಏರ್ಪಾಡುಗಳನ್ನು, ಸೌಲಭ್ಯಗಳನ್ನು ನೋಡಿದಾಗ ಸಂತೋಷಭರಿತನಾಗ್ತಾನೆ. ಮತ್ತು ಆಹಾ, ಎಷ್ಟು ಉಚಿತವಾದಂತಹ ಸೌಲಭ್ಯಗಳು, ಎಂತಹ ಸನ್ಮಾನ, ತುಂಬ ಸಂತೋಷವಾಗಿದೆ ತನಗೆ. ಇದನ್ನು ಮಾಡಿದವರಿಗೆ ನಾನು ಕೇಳಿದಂತಹ ವರವನ್ನು ಕೊಡಬಹುದು, ಮಾತನ್ನು, ಭರವಸೆಯನ್ನು ಕೊಡಬಹುದು ಎಂಬುದಾಗಿ ಹೇಳಿಬಿಡ್ತಾನೆ. ಅದನ್ನು ಕೇಳಿದಂತಹ ಕೌರವನ ಗೂಢಚಾರರು ಕೌರವನಿಗೆ ತಿಳಿಸ್ತಾರೆ. ತಡ ಮಾಡೋದಿಲ್ಲ ಕೌರವನು, ಅದರಲ್ಲಿ ಭಾಳ ಬುದ್ಧಿವಂತ ಅವನು. ಓಡಿ ಬರ್ತಾನೆ, ಶಲ್ಯನಿಗೆ ವಂದಿಸುತ್ತಾನೆ. ಮಾವ, ಬರಬೇಕು ಬರಬೇಕು, ಇದೆಲ್ಲ ಮಾಡಿದವನು ನಾನೇ. ನನ್ನ ಪಕ್ಷಕ್ಕೆ ಬಂದು ಯುದ್ಧದಲ್ಲಿ ನಮ್ಮೊಂದಿಗೆ ನಿಂದು ಯುದ್ಧದಲ್ಲಿ ನಮಗೆ ಗೆಲುವನ್ನು ತಂದುಕೊಡಬೇಕು ಮಾವ ಎಂಬುದಾಗಿ ಹೇಳಿದಾಗ ಶಲ್ಯನಿಗೆ ಮನಸ್ಸಿನಲ್ಲಿಯೇ ಆಘಾತವಾಗಿ ಬಿಡುತ್ತದೆ. ತಾನು ಪಾಂಡವರ ಮಾವನಾಗಿ ಪಾಂಡವರೆಲ್ಲ ಪಕ್ಷಕ್ಕೆ ಹೋಗತಕ್ಕಂಥವನು ಹೀಗೆ ಮಾತನ್ನು ಉಳಿಸಿಕೊಳ್ಳಬೇಕಾಯಿತು, ಕೌರವನ ಪಕ್ಷಕ್ಕೆ ಹೋಗಬೇಕಾಯ್ತಲ್ಲ ಎಂಬುದಾಗಿ. ಆದರೂ ಆಗ ಮಾತನ್ನು ಮೀರುವುದಿಲ್ಲವಾಗಿತ್ತು. ಕೌರವನಿಗೆ ಒಪ್ಪಿಗೆಯನ್ನು ಕೊಡ್ತಾನೆ ಮತ್ತು ಕೌರವರನ್ನು ಕಳಿಸಿಕೊಡ್ತಾನೆ. ಆಗಲಿ, ನಿನ್ನ ಪಕ್ಷಕ್ಕೆ ಬರ್ತೇನೆ ಎಂಬುದಾಗಿ ಹೇಳಿ. ನಂತರದಲ್ಲಿ ಶಲ್ಯ ಮಹಾರಾಜನು ತನ್ನ ಸಂಬಂಧಿಗಳಾದಂತಹ ಪಾಂಡವರನ್ನು ಉಪಪ್ಲಾವ್ಯದಲ್ಲಿ ಹೋಗಿ ಭೇಟಿಯಾಗ್ತಾನೆ ಮತ್ತು ನಡೆದಂತಹ ಘಟನೆಯನ್ನು ಹೇಳಿ ಪಶ್ಚಾತ್ತಾಪ ಪಡ್ತಾನೆ. ಆಗ ಪಾಂಡವರೂ ಸಹಿತ ಅವನು ಮಾತನ್ನು ಉಳಿಸಿಕೊಳ್ಳಬೇಕಾದಂತಹ ಸಂದರ್ಭಕ್ಕೆ ಮೆಚ್ಚುತ್ತಾರೆ. ಆದರೆ ಅವನು ಕೌರವರ ಪಕ್ಷಕ್ಕೆ ಹೋಗಬೇಕಾದ ಸನ್ನಿವೇಶ ಅವರಿಗೆ ನೋವಾಗುತ್ತದೆ. ಆಗ ಅರ್ಜುನ ಅವರಿಗೆ ಹೇಳ್ತಾನೆ, ಮಾವ ಶಲ್ಯ, ಯಾವುದೋ ಒಂದು ವಿಧಿಯ ಲೀಲೆಯಿಂದ ನಮಗೆ ಮಾವನಾದರೂ ಸಹಿತ ನೀನು ಕೌರವನ ಪಾಳೆಯವನ್ನು ಸೇರುವ ಸಂದರ್ಭ ಬಂತು. ಆದರೆ ಮಾವ, ಕೌರವರ ಪಾಳೆಯದಲ್ಲಿ ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರು, ಅಜ್ಜರಾದಂತಹ ಭೀಷ್ಮಾಚಾರ್ಯರು ಅನೇಕರಿದ್ದಾರೆ. ಆದರೆ ನಮಗೆ ಅವರ ಹೆದರಿಕೆ ಅಲ್ಲ ಇರೋದು. ಕರ್ಣನಿದ್ದಾನೆ ಅಲ್ಲಿ, ಅವನು ಸಹಿತ ಪರಾಕ್ರಮಿಯಾದಂಥವನು. ಹಾಗಾಗಿ ಅಶ್ವ ಹೃದಯವನ್ನು ಬಲ್ಲಂತಹ
ನಿನ್ನ ಸಾರಥಿತ್ವವನ್ನು ಕರ್ಣನು ಪಡೆದುಕೊಳ್ಳುವ ಸಾಧ್ಯತೆಯೂ ಇದೆ. ಅಂಥ ಸಂದರ್ಭದಲ್ಲಿ ಮಾವ ನಮಗೆ ನೀನು ನೆರವಾಗಬೇಕು. ಕರ್ಣನನ್ನು ಇಲ್ಲ ಸಲ್ಲದ ಶಬ್ದಗಳಿಂದ ಜರಿದು ಅವನ ಮನಸ್ಸಿಗೆ ಆಘಾತ ಮಾಡಬೇಕು. ಆಗ ಅವನ ಶಕ್ತಿ ಕುಂದುತ್ತದೆ ಎಂಬುದಾಗಿ ಬೇಡಿಕೊಳ್ಳುತ್ತಾನೆ. ಶಲ್ಯ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ಹಾಗೆ ಮಾಡಬಹುದು. ಒಂದು ರೀತಿಯಿಂದ ಕೌರವನನ್ನು ನನ್ನನ್ನು ಕರೆಸಿಕೊಳ್ಳುವಾಗ ನನಗೆ ಮಾಡಿದಂತಹ ಮೋಸಕ್ಕೆ ಪ್ರತಿಕ್ರಿಯೆ ನಾನು ಮಾಡಿದ ಹಾಗೆ ಆಯಿತು. ಅವನು ಮಾಡಿದಂತಹ ಮೋಸಕ್ಕೆ ನಾನು ಮಾಡಿದಂತಹ ಮೋಸ ಮಾಡಿದ್ದಾದರೆ ಅದು ತಪ್ಪಾಗಲಾರದು. ಅಲ್ಲದೆ ನಾನು ಮಾಡತಕ್ಕಂತಹ ಸಹಾಯ ಧರ್ಮಕ್ಕಾಗಿ, ನೀವು ಧರ್ಮದಂತೆ ನಡೆಯುತ್ತಿದ್ದವರು, ಧರ್ಮದ ಪರವಾಗಿ ನಾನು ಮಾಡುತ್ತೇನೆ. ಹಾಗಾಗಿ ನಿಮ್ಮ ಮಾತು ನನಗೆ ಒಪ್ಪಿಗೆಯಾಗಿದೆ, ಅದರಂತೆ ನಡೆಯುತ್ತೇನೆ ಎಂಬುದಾಗಿ ಹೇಳಿ ಶಲ್ಯ ನಿರ್ಗಮಿಸುತ್ತಾನೆ. ನಂತರದಲ್ಲಿ ಅವನು ಶಲ್ಯನ ಕರ್ಣನ ಸಾರಥಿಯಾದದ್ದನ್ನು ನಾವು ಕೇಳಿದ್ದೇವೆ. ಇದು ಮಹಾಭಾರತದಲ್ಲಿ ಬರುವ ಕತೆ. ನಾವೆಲ್ಲ ತಿಳಿದುಕೊಳ್ಳಬೇಕು, ಸರಿಯಾಗಿ ಈ ಬಗ್ಗೆ ವಿಷಯವನ್ನು ಓದಬೇಕು. ನಮ್ಮ ಪವಿತ್ರ ಗ್ರಂಥವಾದಂತಹ ರಾಮಾಯಣ ಮಹಾಭಾರತಗಳನ್ನು ತಿಳಿದುಕೊಳ್ಳುವುದು ಎಲ್ಲ ರೀತಿಯಿಂದಲೂ ನಮಗೆ ಉತ್ತಮವಾದದ್ದು ಎಂದು ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.